ಉದ್ಧರೇದಾತ್ಮನಾತ್ಮಾನಂ ಆತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ. ಆ ಬಂಧುಃ ಸ್ಪ್ಲಿಟ್ ಮಾಡ್ಕೊಳ್ಳಿ ಬೇಕಾದ್ರೆ ವೆಲ್ ರೀಡಿಂಗ್. ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ತುಂಬಾ ಸಿಂಪಲ್ ಆಗಿದೆ. ಉದ್ಧರೇದ್ ಆತ್ಮನಾತ್ಮಾನಂ ಆತ್ಮಾನಂ ನ ಅವಸಾದಯೇತ್. One should uplift oneself by own mind and should never allow oneself to fall down. ನಾವು ನಮ್ಮನ್ನ ನಮ್ಮ ಮನಸ್ಸಿನಿಂದ ಉದ್ಧಾರ ಮಾಡ್ಕೊಳ್ಬೇಕು. ಮ್ಯಾಮ್ ಇವಾಗ ತಾನೇ ಹೇಳಿದ್ರು there were 4 points. ಯಾವ್ಯಾವ ಪಾಯಿಂಟ್ಸ್ ಹೇಳಿದ್ರಿ? ಒಂದು, ಶರೀರಕ್ಕಿಂತ ಬೆಟರ್ ಆಗಿರೋದು ಇಂದ್ರಿಯಗಳು. ಇದನ್ನ ಲಾಸ್ಟ್ ಕ್ಲಾಸ್ ಅಲ್ಲೂ ಕೂಡ ವಿ ಹ್ಯಾವ್ ಡಿಸ್ಕಸ್ ದಿಸ್. ಇಂದ್ರಿಯಗಳು, ಟೇಕಿಂಗ್ ಸಮ್ ಎಕ್ಸಾಂಪಲ್ಸ್ ಆಫ್ CC ಕ್ಯಾಮ್ರಾ, ಪ್ರೊಜೆಕ್ಟರ್ ಇವೆಲ್ಲ ತಗೊಂಡಿದ್ವಿ. ಇಂದ್ರಿಯಗಳಿಗಿಂತನೂ ಬೆಟರ್ ಆಗಿರೋದು ಮನಸ್ಸು, ಇದಕ್ಕಿಂತ ಬೆಟರ್ ಆಗಿರೋದು ಬುದ್ಧಿ. ಅಂದ್ರೆ ನಾವೀಗ ಶರೀರ ಮತ್ತು ಇಂದ್ರಿಯಗಳನ್ನ ಯಾವ್ದ್ರಿಂದ ಕಂಟ್ರೋಲ್ ಮಾಡ್ಬೋದು? ಮನಸ್ಸಿನ ಮುಖಾಂತರ ಇವೆರಡನ್ನ ಕಂಟ್ರೋಲ್ ಮಾಡ್ಬೋದು. ಅಥವಾ ಮನಸ್ಸಿನಿಂದ ನಾವು ಇಂದ್ರಿಯನ್ನ ಕಂಟ್ರೋಲ್ ಮಾಡ್ಬೋದು, ಇಂದ್ರಿಯದಿಂದ ಶರೀರನ ಕಂಟ್ರೋಲ್ ಮಾಡ್ಬೋದು. ವಿಚ್ ಇಸ್ ದ ಡಿವೈಸ್ ಆರ್ ಟೂಲ್ ಟು ಕಂಟ್ರೋಲ್ ಇಂದ್ರಿಯಾಸ್ ಅಂಡ್ ಶರೀರ? ಯಾವ್ದು ಹಾಗಾದ್ರೆ? ಈಗ ಡೈರೆಕ್ಟ್ ಕಂಟ್ರೋಲರ್ ಯಾರು? ಅದ್ರ ಮೇಲೆ ಇನ್ನ ಕಂಟ್ರೋಲರ್ ಇದ್ದಾರೆ, ಅದು ಬೇರೆ ವಿಷಯ. ಇಮಿಡಿಯೇಟ್ ಕಂಟ್ರೋಲರ್, ಈಗ ನಾವು ಟು ಹೂಮ್ ವಿ ಹ್ಯಾವ್ ಟು ರಿಪೋರ್ಟ್ ಅಂತ ಅಂದ್ರೆ, ಈಗ ಒಬ್ರು ಟೀಚರ್ ಆಗಿದ್ರೆ ದೇ ಹ್ಯಾವ್ ಟು ರಿಪೋರ್ಟ್ ಟು HODs. HODs ವಿಲ್ ರಿಪೋರ್ಟ್ ಟು ಪ್ರಿನ್ಸಿಪಲ್ ವಿಲ್ ರಿಪೋರ್ಟ್ ಟು ಚೇರ್ಮನ್. ಈ ತರ ಒಂದು ಹೈರಾರ್ಕಿ ಇರುತ್ತೆ. ಅದರಲ್ಲಿ ಈಗ ಶರೀರ ಮತ್ತು ಇಂದ್ರಿಯಗಳಿಗೆ ಡೈರೆಕ್ಟ್ ಕಂಟ್ರೋಲರ್ ಯಾರು? ಮನಸ್ಸು. ಸೊ ಮನಸ್ಸನ್ನ ಕಂಟ್ರೋಲ್ ಮಾಡೋದ್ರಿಂದ ಇಮಿಡಿಯೇಟ್ ಆಗಿ ನಾವು ಶರೀರ ಮತ್ತು ಇಂದ್ರಿಯಗಳನ್ನ ಡೈರೆಕ್ಟ್ ಆಗಿ ಕಂಟ್ರೋಲ್ ಮಾಡಬಹುದು. ಸೊ ದಟ್ ಇಸ್ ದ ಉದ್ದೇಶ. ಹಾಗಾಗಿ ನಾವು ಯಾವ್ದ್ರಿಂದ ಉದ್ಧಾರ ಮಾಡ್ಕೋಬೇಕು? ವಿಚ್ ಇಸ್ ಅ ಟೂಲ್? ಮನಸ್ಸಿನಿಂದ ಮಾತ್ರ ನಾವು ಉದ್ಧಾರ ಮಾಡ್ಕೊಳಕ್ ಸಾಧ್ಯ. Soon after Sharira, Indriya, what comes is Manas. So, by definition, what is mind? Because today's topic is mind control. Should know what is mind. Other functions ಏನು ಗೊತ್ತಿರಬೇಕು. So, what is mind? Mind is not brain. Mind is seat of emotion, not intelligence. Mind is not seat of intelligence. ಅದು ಬೇರೆ. ಬುದ್ಧಿ, ಮನಸ್ಸು. Simple translation, Manassu, and it is seat of emotions. So mind na you think that it is one of the tools. Ivaga adanna ಒಂದು tool ಅಂತ ಕನ್ಸಿಡರ್ ಮಾಡಿ, nothing else. It's a seat of emotions. Emotion ಅಂದ್ರೆ thoughts, visualization ಎಲ್ಲವೂ ಸೇರಿಸಿ ಅದನ್ನ ನಾನು ಹೇಳ್ತಾ ಇರೋದು. ಓಕೆ, ಆಯ್ತಪ್ಪ. So one should uplift oneself by own mind and should never allow oneself to fall down. ನಮ್ಮ ಮನಸ್ಸಿನಿಂದ ನಾವೇ ಹಾನಿ ಮಾಡಿಕೊಳ್ಳಬಾರದು ಅಂತ ಅದರ ಅರ್ಥ. ನಾವು ಹಾನಿ ಮಾಡಿಕೊಳ್ಳೋದು ಬೇರೆ, ನಾವೇ ಹಾನಿ ಮಾಡಿಕೊಳ್ಳೋದು ಬೇರೆ. ಅಂದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಇಟ್? ಈಗ ಸಮ್ಟೈಮ್ಸ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇಂದ ನಮ್ಗೇನೋ ಆಗ್ಬಹುದು, ಸೆಲ್ಫ್ ಹಾರ್ಮ್ ಆಗ್ಬಹುದು. ಈಗ ನಾನೆಲ್ಲ ರೋಡಲ್ಲಿ ಹೋಗ್ತಾ ಇರ್ತೀನಿ, ಯಾವ್ದೋ ಒಂದು ಗಾಡಿ ಬಂದು ಗುದ್ದುತ್ತೆ, ಏನು ಮಾಡಕ್ಕಾಗಲ್ಲ, ಹಾರ್ಮ್ ಆಗ್ಬಿಡತ್ತೆ. ಆದ್ರೆ ನಮ್ಮನ್ನ ನಾವೇ ಹಾರ್ಮ್ ಮಾಡ್ಕೊಳ್ಬಾರ್ದು. ಇಂಟೆನ್ಷನಲಿ ವಿ ಶುಡ್ ಡೂ ಇಟ್. ಅದು ಯಾವ್ದ್ರಿಂದ ಕಂಟ್ರೋಲ್ ಮಾಡಕ್ ಸಾಧ್ಯ? Mind. So mind can be one's best friend and at the same time mind can be one's greatest enemy also. Eradu possibility ide. So I think we had given an example of knife last time. Alli adana vegetables, fruits na cut ಮಾಡಕ್ಕೂ ಯೂಸ್ ಮಾಡಬಹುದು, ಬೇರೆಯವರನ್ನ ಹಾರ್ಮ್ ಮಾಡಕ್ಕೂ ಯೂಸ್ ಮಾಡಬಹುದು. So control ಇರೋದು mind.